channel. Please subscribe my channel. ಎಲ್ಲರಿಗೂ ನಮಸ್ಕಾರಗಳು ಮಕ್ಕಳೇ. ಈ ವಿಡಿಯೋದಲ್ಲಿ ನಾವು 9ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದ ಭಾಗ 1ರಲ್ಲಿನ ಇತಿಹಾಸ ವಿಭಾಗದಲ್ಲಿ ಅಧ್ಯಾಯ 1 ಪಾಶ್ಚಾತ್ಯ ಧರ್ಮಗಳು ಎಂಬ ಪಾಠದ ಪ್ರಶ್ನೋತ್ತರಗಳನ್ನು ತಿಳಿಯೋಣ ಮಕ್ಕಳೇ. ಮುಖ್ಯ ಪ್ರಶ್ನೆ 1. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ಭರ್ತಿ ಮಾಡಿರಿ. ಮೊದಲ ಪ್ರಶ್ನೆ, ಯಹೂದಿ ಧರ್ಮದ ಮೂಲ ಪುರುಷ ಡ್ಯಾಶ್. ಇದಕ್ಕೆ ಸೂಕ್ತ ಪದ ಅಬ್ರಹಾಂ. ಯಹೂದಿ ಧರ್ಮದ ಮೂಲ ಪುರುಷ ಅಬ್ರಹಾಂ. ಎರಡನೆಯ ಬಿಟ್ಟ ಸ್ಥಳ, ಪಾರ್ಸಿ ಧರ್ಮದ ಸ್ಥಾಪಕರು ಡ್ಯಾಶ್. ಇದಕ್ಕೆ ಸೂಕ್ತ ಪದ ಜರಾತುಷ್ಟ್ರ. ಪಾರ್ಸಿ ಧರ್ಮದ ಸ್ಥಾಪಕರು ಜರಾತುಷ್ಟ್ರ. ಮೂರನೆಯ ಬಿಟ್ಟ ಸ್ಥಳ, ಏಸು ಕ್ರಿಸ್ತರು ಹುಟ್ಟಿದ ಸ್ಥಳ ಡ್ಯಾಶ್. ಇದಕ್ಕೆ ಸೂಕ್ತ ಪದ ಬೆತ್ಲಹೆಮ್. ಏಸು ಕ್ರಿಸ್ತರು ಹುಟ್ಟಿದ ಸ್ಥಳ ಬೆತ್ಲಹೆಮ್. ನಾಲ್ಕನೆಯ ಬಿಟ್ಟ ಸ್ಥಳ, ಏಸು ಕ್ರಿಸ್ತರನ್ನು ಶಿಲುಬೆಗೇರಿಸಿದ ಬೆಟ್ಟ ಡ್ಯಾಶ್. ಇದಕ್ಕೆ ಸೂಕ್ತ ಪದ ಗೋಲ್ಗೋತಾ. ಏಸು ಕ್ರಿಸ್ತರನ್ನು ಶಿಲುಬೆಗೇರಿಸಿದ ಬೆಟ್ಟ ಗೋಲ್ಗೋತಾ. ಐದನೆಯ ಬಿಟ್ಟ ಸ್ಥಳ, ಕ್ರೈಸ್ತ ಧರ್ಮವು ರೋಮಿನ ರಾಜ್ಯ ಧರ್ಮವಾಗಿದ್ದುದು ಚಕ್ರವರ್ತಿ ಡ್ಯಾಶ್ನ ಆಳ್ವಿಕೆಯ ಅವಧಿಯಲ್ಲಿ. ಇದಕ್ಕೆ ಸೂಕ್ತ ಪದ ಕಾನ್ಸ್ಟಾಂಟೈನ್. ಕ್ರೈಸ್ತ ಧರ್ಮವು ರೋಮಿನ ರಾಜ್ಯ ಧರ್ಮವಾಗಿದ್ದುದು ಚಕ್ರವರ್ತಿ ಕಾನ್ಸ್ಟಾಂಟೈನ್ನ ಆಳ್ವಿಕೆಯ ಅವಧಿಯಲ್ಲಿ. ಆರನೆಯ ಬಿಟ್ಟ ಸ್ಥಳ, ಮೊಹಮ್ಮದ್ ಪೈಗಂಬರರು ಹುಟ್ಟಿದ ಸ್ಥಳ ಡ್ಯಾಶ್. ಇದಕ್ಕೆ ಸೂಕ್ತ ಪದ ಮೆಕ್ಕಾ. ಮೊಹಮ್ಮದ್ ಪೈಗಂಬರರು ಹುಟ್ಟಿದ ಸ್ಥಳ ಮೆಕ್ಕಾ. ಏಳನೆಯ ಬಿಟ್ಟ ಸ್ಥಳ, ಇಸ್ಲಾಂನ ಪವಿತ್ರ ಗ್ರಂಥ ಡ್ಯಾಶ್. ಇದಕ್ಕೆ ಸೂಕ್ತ ಪದ ಕುರಾನ್. ಇಸ್ಲಾಂನ ಪವಿತ್ರ ಗ್ರಂಥ ಕುರಾನ್. ಎಂಟನೆಯ ಬಿಟ್ಟ ಸ್ಥಳ, ಮೊಹಮ್ಮದ್ ಪೈಗಂಬರರ ಉತ್ತರಾಧಿಕಾರಿಗಳನ್ನು ಡ್ಯಾಶ್ ಎನ್ನುವರು. ಉತ್ತರ, ಇದಕ್ಕೆ ಸೂಕ್ತ ಪದ ಖಲೀಫಾ. ಮೊಹಮ್ಮದ್ ಪೈಗಂಬರರ ಉತ್ತರಾಧಿಕಾರಿಗಳನ್ನು ಖಲೀಫಾ ಎನ್ನುವರು. ಮುಖ್ಯ ಪ್ರಶ್ನೆ 2. ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪಿನಲ್ಲಿ ಮಿತ್ರರೊಂದಿಗೆ ಚರ್ಚಿಸಿ ಉತ್ತರ ಬರೆಯಿರಿ. ಪ್ರಶ್ನೆ 9. ಯಹೂದಿ ಧರ್ಮದ 10 ಕಟ್ಟಳೆಗಳನ್ನು ಪಟ್ಟಿ ಮಾಡಿ. ಉತ್ತರ, ಯಹೂದಿ ಧರ್ಮದ 10 ಕಟ್ಟಳೆಗಳು ಯಾವೇ ಹೊರತಾಗಿ ಬೇರೆ ದೇವರಿಲ್ಲ. ಮೂರ್ತಿ ಪೂಜೆ ಸಲ್ಲದು. ದೇವರ ಹೆಸರಿಗೆ ಕಳಂಕ ತರಬಾರದು. ಸಬ್ಬತ್ ದಿನವನ್ನು ಪವಿತ್ರ ದಿನವೆಂದು ಕಾಣುವುದು. ತಂದೆ ತಾಯಿಯರನ್ನು ಗೌರವಿಸುವುದು. ವ್ಯಭಿಚಾರ ಸಲ್ಲದು. ಕಳ್ಳತನ ಮಾಡಬಾರದು. ಕೊಲೆ ಮಾಡಬಾರದು. ಸುಳ್ಳು ಹೇಳಬಾರದು. ಅಸೂಯೆ ಪಡಬಾರದು. ಪ್ರಶ್ನೆ 10. ಪಾರ್ಸಿ ಧರ್ಮವು ವೈದಿಕಾಚರಣೆಗಳಿಗೆ ಹತ್ತಿರವಾಗಿದೆ. ಸಮರ್ಥಿಸಿ. ಉತ್ತರ, ಪಾರ್ಸಿ ಧರ್ಮವು ವೈದಿಕಾಚರಣೆಗಳಿಗೆ ಹತ್ತಿರವಾಗಿದೆ. ಕಾರಣ, ಈ ಧರ್ಮವು ಒಳಿತು ಗೆಲುವು ಸಾಧಿಸುತ್ತದೆ. ಮಾನವನು ಒಳಿತನ್ನೇ ಆಯ್ಕೆ ಮಾಡಿಕೊಳ್ಳಬೇಕು ಎಂದು ಹೇಳುತ್ತದೆ. ಇವರ ಸೂರ್ಯೋಪಾಸನೆ. ನಂತರ ಪ್ರಶ್ನೆ 11. ಏಸು ಕ್ರಿಸ್ತರ ಜೀವನವನ್ನು ಕುರಿತು ಬರೆಯಿರಿ. ಉತ್ತರ, ಏಸು ಕ್ರಿಸ್ತರ ಜೀವನ. ಏಸು ಕ್ರಿಸ್ತರು ಬೆತ್ಲೆಹೆಮ್ನಲ್ಲಿ ಮೇರಿ ಮತ್ತು ಜೋಸೆಫರ ಮಗನಾಗಿ ಜನಿಸಿದರು. ಇವರು ತಮ್ಮ 30ನೇ ವಯಸ್ಸಿನಲ್ಲಿ ಜಾನ್ ಬ್ಯಾಪ್ಟಿಸ್ಟರಿಂದ ದೀಕ್ಷಾ ಸ್ನಾನ ಪಡೆದರು. ಇವರು ತಮ್ಮ ಬೋಧನೆಗಳಿಂದ ಜನಪ್ರಿಯರಾದರು. ಯಹೂದಿಯರು ಇವರನ್ನು ವಿರೋಧಿಸಲು ಪ್ರಾರಂಭಿಸಿದರು. ಯಹೂದಿಗಳು ರೋಮನ್ ಸಾಮ್ರಾಜ್ಯದ ರಾಜ್ಯಪಾಲನಾದ ಪಾಂಟಿಯಸ್ ಪಿಲಾತನಿಗೆ ದೂರು ನೀಡಿದರು. ಇವರನ್ನು ಗೋಲ್ಗೋತಾ ಎಂಬ ಬೆಟ್ಟದಲ್ಲಿ ಒಂದು ಶುಕ್ರವಾರದ ದಿನ ಶಿಲುಬೆಗೇರಿಸಿದರು. ಈ ದಿನವನ್ನು ಗುಡ್ ಫ್ರೈಡೆ ಎಂದು ಆಚರಿಸಲಾಗುತ್ತದೆ. ಪ್ರಶ್ನೆ 12. ಏಸು ಕ್ರಿಸ್ತರ ಬೋಧನೆಗಳನ್ನು ಪಟ್ಟಿ ಮಾಡಿ. ಉತ್ತರ, ಏಸು ಕ್ರಿಸ್ತರ ಬೋಧನೆಗಳು ದೇವರು ಒಬ್ಬನೇ. ದೇವರು ಸರ್ವರಾಶಿಗಳ ತಂದೆ. ಪ್ರತಿಯೊಬ್ಬರಲ್ಲಿ ಸಹೋದರತ್ವದ ಭಾವನೆ ಇರಬೇಕು. ನಾವು ಕಷ್ಟದಲ್ಲಿರುವವರನ್ನು ಪ್ರೀತಿಸಿದರೆ ದೇವರನ್ನು ಪ್ರೀತಿಸಿದಂತೆ. ಪರರಿಂದ ಯಾವುದನ್ನೂ ಬಯಸದೆ ನಾವು ಅವರ ಸೇವೆಯನ್ನು ಮಾಡಬೇಕು. ಮಾನವನ ಸೇವೆಯು ದೇವರ ಸೇವೆಗೆ ಸಮಾನವಾದುದು. ಮಾನವನು ತನ್ನ ತಪ್ಪಿಗೆ ಪಶ್ಚಾತ್ತಾಪ ಪಟ್ಟರೆ ಅದಕ್ಕೆ ದೇವರಿಂದ ಕ್ಷಮಾಪಣೆ ಇದೆ. ನಿನ್ನ ಶತ್ರುಗಳನ್ನು ನೀನು ಪ್ರೀತಿಸು. ನಿನಗೆ ಕೆಟ್ಟದ್ದನ್ನು ಬಯಸುವವರಿಗೂ ಒಳ್ಳೆಯದನ್ನು ಬಯಸು. ನಂತರ ಪ್ರಶ್ನೆ 13. ಕ್ರೈಸ್ತ ಧರ್ಮವು ಹೇಗೆ ಪ್ರಸಾರವಾಯಿತು? ಉತ್ತರ, ಕ್ರೈಸ್ತ ಧರ್ಮದ ಪ್ರಸಾರ, ಏಸು ಕ್ರಿಸ್ತನು 12 ಜನ ಶಿಷ್ಯರನ್ನು ಹೊಂದಿದ್ದರು. ಅವರನ್ನು ಅಪೋಸಲ್ಸ್ ಎಂದು ಕರೆಯಲಾಗಿದೆ. ಇವರಿಗೆ ಕಷ್ಟದಲ್ಲಿರುವವರನ್ನು ರಕ್ಷಿಸಬೇಕೆಂಬ ಜವಾಬ್ದಾರಿಯನ್ನು ನೀಡಲಾಯಿತು. ಪೀಟರ್ ರೋಮಿನಲ್ಲಿ ಚರ್ಚ್ ಸ್ಥಾಪಿಸಿದನು. ರೋಮನ್ ಚಕ್ರವರ್ತಿಗಳು ಧರ್ಮ ಪ್ರಚಾರಕ್ಕೆ ಅಡ್ಡಿಪಡಿಸಿದರು. ಕ್ರಿಸ್ತಶಕ 313ರಲ್ಲಿ ಕಾನ್ಸ್ಟಾಂಟೈನ್ ಕ್ರೈಸ್ತ ಧರ್ಮವನ್ನು ರಾಜ್ಯ ಧರ್ಮವಾಗಿ ಸ್ವೀಕರಿಸಿದನು. ಕ್ರೈಸ್ತ ಧರ್ಮದ ಪವಿತ್ರ ಗ್ರಂಥ ಬೈಬಲ್ ಆಗಿದೆ. ಪ್ರಶ್ನೆ 14. ಮೊಹಮ್ಮದ್ ಪೈಗಂಬರರ ಜೀವನವನ್ನು ತಿಳಿಸಿರಿ. ಉತ್ತರ, ಮೊಹಮ್ಮದ್ ಪೈಗಂಬರರ ಜೀವನ. ಇವರು ಸಾಮಾನ್ಯ ಶಕ ವರ್ಷ 570ರಲ್ಲಿ ಮೆಕ್ಕಾದಲ್ಲಿ ಜನಿಸಿದರು.
ಇವರ ತಂದೆ ಅಬ್ದುಲ್ಲಾ ಹಾಗೂ ತಾಯಿ ಅಮೀನಾ. ಇವರು ಬಾಲ್ಯದಲ್ಲಿ ತಂದೆ ತಾಯಿಗಳನ್ನು ಕಳೆದುಕೊಂಡರು. ನಂತರ ಇವರು ಚಿಕ್ಕಪ್ಪನ ಆಶ್ರಯದಲ್ಲಿ ಬೆಳೆದರು. ಇವರು ಪ್ರಾರಂಭದಲ್ಲಿ ಕುರಿ ಕಾಯುತ್ತಿದ್ದರು. ಇವರು ಶ್ರೀಮಂತ ವಿಧವೆ ಖದೀಜರನ್ನು ಮದುವೆಯಾದರು. ಇವರಿಗೆ 2 ಪುತ್ರರು ಹಾಗೂ 4 ಪುತ್ರಿಯರು ಇದ್ದರು. ಪ್ರಶ್ನೆ 15. ಹಿಜಿರಾ ಎಂದರೇನು? ಉತ್ತರ: ಸಾಮಾನ್ಯ ಶಕವರ್ಷ 622ರಲ್ಲಿ ಮೊಹಮ್ಮದ್ ಪೈಗಂಬರರಿಗೆ ಜೀವ ಭಯ ಇರುವುದರಿಂದ ಅವರು ಮೆಕ್ಕಾದಿಂದ ಮದೀನಕ್ಕೆ ಹೋದರು. ಇದನ್ನು ಹಿಜಿರಾ ಎನ್ನುವರು. ಪ್ರಶ್ನೆ 16. ಇಸ್ಲಾಂ ಧರ್ಮದ ಆಚರಣೆಗಳು ಯಾವುವು? ಉತ್ತರ: ಇಸ್ಲಾಂ ಧರ್ಮದ ಆಚರಣೆಗಳು ಕಲೀಮಾ, ಅಲ್ಲಾನಲ್ಲಿ ಮಾತ್ರ ನಂಬಿಕೆ, ಮೊಹಮ್ಮದರು ಅವರ ಪ್ರವಾದಿಗಳು. ನಮಾಜ್, ಪ್ರತಿದಿನ 5 ಬಾರಿ ಅಲ್ಲಾನಿಗೆ ಪ್ರಾರ್ಥನೆ ಸಲ್ಲಿಸಬೇಕು. ರೋಜಾ, ರಂಜಾನ್ ತಿಂಗಳಲ್ಲಿ ಉಪವಾಸ. ಜಕಾತ್, ಆದಾಯದಲ್ಲಿ ನಿಗದಿಪಡಿಸಿದ ಭಾಗವನ್ನು ಬಡವರಿಗೆ ದಾನ ನೀಡಬೇಕು. ಹಜ್, ಜೀವನದಲ್ಲಿ 1 ಬಾರಿ ಮೆಕ್ಕಾ ಯಾತ್ರೆ ಕೈಗೊಳ್ಳಬೇಕು. ಹಾಗಾದರೆ ಮಕ್ಕಳೇ, ಈ ಅಧ್ಯಾಯದಲ್ಲಿ ಬರ್ತಕ್ಕಂತಹ ಎಲ್ಲ ಪ್ರಶ್ನೆಗಳಿಗೆ ನಿಮಗೆ ಉತ್ತರ ಲಭಿಸಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಧನ್ಯವಾದಗಳು. ನಮ್ಮ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.